ಒಮ್ಮೆ ಗಾಜಿನ ಬಳೆಗಳನ್ನು ಬಿಸಿಯಾದ ತವ ಮೇಲೆ ಇಟ್ಟು ನೋಡಿ ಗೈಸ್, ಆ ಮೇಲಾಗುವಂತಹ ರಿಸಲ್ಟನ್ನು ನೋಡಿದರೆ ಖಂಡಿತವಾಗಿಯೂ ನೀವೇ ಶಾಕ್ ಆಗ್ತೀರಾ. ಗೈಸ್, ಇದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಾವು ಮಾಡೋ ಕೆಲಸವನ್ನು ಸುಲಭ ಮಾಡ್ಕೊಳ್ಳೋದ್ರ ಜೊತೆಗೆ ಹಣದ ಉಳಿತಾಯ ಹಾಗೂ ಸಮಯದ ಉಳಿತಾಯವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಶ್ರೀಮತಿಯರಂತೂ ನಾವು ಕುಂಕುಮವನ್ನು ಇಟ್ಕೊಳ್ತೀವಿ. ಹೊರಗಡೆ ಏನಾದರೂ ಹೋಗ್ತಾ ಇದ್ದೀವಿ ಅಥವಾ ಏನಾದರೂ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಬೆಳಗ್ಗೆ ಇಟ್ಟಂತಹ ಕುಂಕುಮ ಸಂಜೆವರೆಗೂ ಇರಬೇಕು, ಅಳಿಸಿ ಹೋಗಬಾರ್ದು ಅಂತ ಹೇಳಿದರೆ ನಾನು ಇಲ್ಲಿ ವಿಕ್ಸ್ ವೇಪರನ್ನು ಬಳಸ್ತಾ ಇದ್ದೀನಿ. ವಿಕ್ಸ್ ಅದು ತೊಗೊಳ್ಳಿ, ಇಲ್ಲ ಅಂತ ಹೇಳಿದರೆ ಅಮೃತಾಂಜನ, ಇಲ್ಲ ಅಂತ ಹೇಳಿದರೆ ವ್ಯಾಸ್ಲಿನ್, ಯಾವುದಾದ್ರೂ ಸರಿ. ನಾನಿಲ್ಲಿ ಒಂದು ಕ್ಲಿಪ್ಪನ್ನು ತೆಗೆದುಕೊಂಡು ಸಣ್ಣದಾಗಿ ಬೇಕು ಅಂತ ಹೇಳಿ ನಾನು ಸ್ವಲ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ವಿಕ್ಸನ್ನು ತೆಗೆದುಕೊಂಡು ಇಟ್ಕೊಂಡು ಅದ್ರ ಮೇಲೆ ನಾನು ಕುಂಕುಮವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನಲ್ಲೇ ಬೇಕು, ಚಿಕ್ಕದಾಗಿ ಬೇಕಾ ಅಥವಾ ದೊಡ್ಡದಾಗಿ ಬೇಕಾ ನೋಡಿಕೊಂಡು ನೀವು ಹಣೆ ಮೇಲೆ ಈ ಒಂದು ವಿಕ್ಸನ್ನು ಹಚ್ಕೊಂಡು ಅದ್ರ ಮೇಲೆ ನೀವು ಕುಂಕುಮನ ಇಡೋದ್ರಿಂದ ಬೆಳಗ್ಗೆ ಇಟ್ಟಂತಹ ಕುಂಕುಮ ನಿಮಗೆ ಸಂಜೆವರೆಗೂ ಇರುತ್ತೆ, ಇದು ಅಳಿಸಿ ಹೋಗಲ್ಲ. ಸೊ ನಾವು ಹಾಗೆ ಇಟ್ಟಾಗ ಏನಾಗುತ್ತೆ, ಬೆವ್ರದಾಗ ಅಥವಾ ತುಂಬ ಹೊತ್ತು ಇದ್ದಾಗ ನಾವು ಹಿಂಗೆಲ್ಲ ಅಳಿಸ್ಕೊಂಡಾಗ ಅದು ಹೋಗಿಬಿಡುತ್ತೆ. ಸೊ ನೀವು ಈ ರೀತಿ ಇಟ್ಕೊಂಡು ಕುಂಕುಮವನ್ನು ಇಟ್ಕೊಂಡಾಗ ಸೊ ಅಲ್ಲಿ ನೋಡಿ ಉದ್ರೋದು ಇಲ್ಲ, ಅದು ಕೊನೆವರೆಗೂ ಕೂಡ ಇರುತ್ತೆ, ಅಳಿಸಿನೂ ಕೂಡ ಹೋಗಲ್ಲ. ಬೇಕಿದ್ರೆ ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ನಾವೆಲ್ಲಾದರೂ ಹೊರಗಡೆ ಫಂಕ್ಷನ್ಗೆಲ್ಲ ಹೋಗಬೇಕು ಅಂತ ಹೇಳಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡಿರ್ತೀವಿ ಅಲ್ವಾ. ಸೊ ಪುನಃ ನಾವು ಹಳೆ ಕೋಮನ್ನು ಬಳಸಿದಾಗ ಅಂತ ಹೇಳಿದರೆ ಆ ಕೋಮಲ್ಲಿ ನಾವು ಎಣ್ಣೆ ಎಲ್ಲ ಹಾಕ್ಕೊಂಡು ತಲೆ ಬಾಚಿರ್ತೀವಲ್ವ, ಈ ರೀತಿ ಆಗಿರುವಂತಹ ಕೋಮಲ್ಲೇ ನಾವು ತಲೆ ಬಾಚಿದಾಗ ಪುನಃ ನಮ್ಮ ತಲೆಗೆ ಅದು ಎಣ್ಣೆ ಜಿಡ್ಡೆಲ್ಲ ಅಂಟ್ಕೊಳ್ಬಹುದು. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ಬಳಸುವಂತಹ ಟಾಲ್ಕಮ್ ಪೌಡರ್ ಯಾವುದಾದ್ರೂ ಆಗಿರ್ಬೋದು, ಸ್ವಲ್ಪ ಟಾಲ್ಕಮ್ ಪೌಡರನ್ನು ಆ ಕೋಮಿನ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ನೀವು ಒರೆಸ್ಕೊಂಬಿಡಿ. ಸಮಯ ಇತ್ತು ಅಂತ ಹೇಳಿದರೆ ಒಂದು ವೇಸ್ಟ್ ಬ್ರಷನ್ನು ತೆಗೆದುಕೊಂಡು ಪೌಡರನ್ನು ಹಾಕಿ ನೀವು ನೀಟಾಗಿ ಒಂದು ಟೂತ್ ಬ್ರಷಿಂದ ನೀವು ಅದನ್ನ ಬ್ರಷ್ ಮಾಡ್ತಾ ಬನ್ನಿ. ಸೊ ಈ ರೀತಿ ಮಾಡೋದ್ರಿಂದ ಕೋಮಲ್ಲಿ ಅಂಟಿರುವಂತಹ ಕೊಳೆಯನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು. ಸೊ ಒಂದ್ಸಲ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗಿದು ವರ್ಕ್ ಆಗುತ್ತೆ. ಸೊ ಇಷ್ಟ ಆಗ್ತಾ ಇದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಈ ರೀತಿಯಾಗಿ ಪೌಡರನ್ನು ಹಾಕಿ ಕೋಮನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಜೊತೆಗೆ ತುಂಬ ಬೇಗನೆ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ. ನಮ್ಮಂಥ ಮಧ್ಯಮ ವರ್ಗದವರಿಗೆ ಈ ಒಂದು ಬಳೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ನಾನು ಇಲ್ಲಿ ಒಂದು ಗಾಜಿನ ಬಳೆಯನ್ನು ತೆಗೆದುಕೊಂಡಿದ್ದೀನಿ. ಗಾಜಿನದಾದ್ರೂ ಆಗಿರಬಹುದು ಅಥವಾ ಮೆಟಲ್ದಾದ್ರೂ ಆಗಿರಬಹುದು. ಇದು ನಿಮಗೆ ಅಡುಗೆ ಮನೆಯಲ್ಲಿ ಏನಾದರೂ ಸ್ಟೋರೇಜ್ ಕಡಿಮೆ ಇದೆ ಅಂತ ಹೇಳಿದರೆ ಗೋಡೆಗೆ ಒಂದು ಮೊಳೆಯನ್ನು ಹೊಡೆದು ಈ ರೀತಿಯಾಗಿ ನೀವು ನೇತಾಕೊಂಡು ಮನೆಯಲ್ಲಿರುವಂತಹ ಸೌಟು ಸ್ಪೂನ್ಗಳನ್ನು ಇದರಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಹಿಡಿದು ನೀವು ಈ ರೀತಿ ನೇತಾಕೊಳ್ಬಹುದು. ಅಥವಾ ಇನ್ನೂ ನಮಗೆ ಜಾಗ ಕಮ್ಮಿ ಇದೆ ಅಂತ ಹೇಳಿದರೆ ಹಿಂದಿನ ಕಾಲದ ಮನೆಗಳಲ್ಲೆಲ್ಲ ಗೋಡೆ ಕಿಟಕಿಗಳಿಗೆ ಬಾಗಿಲುಗಳಲ್ಲಿ ಈ ರೀತಿ ಬೋಲ್ಟ್ ಹಾಕ್ತಾ ಇದ್ರು ನೋಡಿ. ಸೊ ಇಲ್ಲೂ ನೀವು ನಮ್ಮಂಥ ಮಧ್ಯಮದವ್ರಿಗೆ ನಮಗೆ ಆ ಸ್ಪೇಸಸ್ ಇಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವು ಇದನ್ನು ಕೂಡ ಟ್ರೈ ಮಾಡಬಹುದು. ಚಿಕ್ಕ ಪುಟ್ಟ ಒಂದೊಂದು ರೂಮ್ಗಳಲ್ಲಿ ಇದ್ದಾಗ ಸೊ ನೋಡಿ ಈ ರೀತಿಯಾಗಿ ನೀವು ಇದನ್ನು ಟ್ರೈ ಮಾಡಬಹುದು. ಮನೆಯಲ್ಲಿ ನೆಲದ ಮೇಲೆ ಅಥವಾ ಟೇಬಲ್ಗಳ ಮೇಲೆ ಏನಾದರೂ ಎಣ್ಣೆ ಬಿದ್ದಿದ್ರೆ ಕೈಯಿಂದ ಒರೆಸಿದಾಗ ಆ ಒಂದು ಜಿಡ್ಡು ಇರುತ್ತೆ, ಜೊತೆಗೆ ಎಣ್ಣೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಡುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ಬಳಸುವಂತಹ ಗೋಧಿ ಹಿಟ್ಟನ್ನು ಎಣ್ಣೆ ಬಿದ್ದಿರುವ ಜಾಗದಲ್ಲಿ ಎಣ್ಣೆ ಮೇಲೆ ಹಾಕಿ ಸೊ ಸ್ವಲ್ಪ ಹೊತ್ತು ಬಿಡಿ, ಎಣ್ಣೆ ಎಲ್ಲ ಪೂರ್ತಿ ಆ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನೀವು ನೀಟಾಗಿ ಬಳ್ಕೊಳ್ಳಿ. ನೋಡಿ ಆ ರೀತಿ ಬಾಚಿದಂಗೆ ಮಾಡಿದಾಗ ಕಂಪ್ಲೀಟಾಗಿ ನೆಲದಲ್ಲಿ ಬಿದ್ದಿರುವಂತಹ ಎಣ್ಣೆ ಆ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀಟಾಗಿ ಒಂದು ಚೂರು ಎಣ್ಣೆಯ ಕಲೆ ಇಲ್ಲದೇ ನೀಟಾಗಿ ಆ ಜಾಗ ಕ್ಲೀನ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ನೋಡಿ ಎಣ್ಣೆ ಎಷ್ಟು ಅಲ್ಲಿ ಇತ್ತು ಅಂತ ಹೇಳಿ. ಈ ರೀತಿ ಹಿಟ್ಟನ್ನು ಹಾಕಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕಲೆ ಕೂಡ ಒಂಚೂರು ಇರಲ್ಲ. ಬೇಕಿದ್ರೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. ಗಾಜಿನ ಬಳೆಗಳು ಅಂತ ಹೇಳಿದರೆ ಎಲ್ಲರಿಗೂ ಪ್ರಿಯ. ಅದರಲ್ಲೂ ಮುತ್ತೈದೆಯರಿಗಂತೂ ಗಾಜಿನ ಬಳೆ ಕಂಪಲ್ಸರಿ ಹಾಕಲೇಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಈ ಹೆಣ್ಣುಮಕ್ಕಳಾಗಿರ್ಬೋದು ಅಥವಾ ಶ್ರೀಮತಿಯರು ಈ ಒಂದು ಗಾಜಿನ ಬಳೆಯನ್ನು ತೊಡುವಾಗ ಒಡೆದಿರೋ ಬಳೆಗಳನ್ನು ತೊಡಬಾರ್ದು. ಈ ರೀತಿ ಒಡೆದಿರುವಂತಹ ಬಳೆಗಳನ್ನು ತೊಡೋದ್ರಿಂದ
ಗಂಡಂದಿರಿಗೆ ಕಂಟಕ, ಮನೆಗೆ ಶುಭ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಸೊ ಈ ರೀತಿ ಇರುವಾಗ ನಾವು ಚೆನ್ನಾಗಿರುವಂತಹ ಬಳೆಗಳನ್ನು ತೆಗೆದುಕೊಂಡಿರ್ತೀವಿ. ಒಡೆದು ಹೋದಾಗ ಅವುಗಳನ್ನು ಬಿಸಾಕೋಕ್ಕೂ ಮನಸ್ಸು ಬರಲ್ಲ, ಆದ್ರೂ ನಾವು ಅದನ್ನ ಹಾಕೊಳ್ಳೋವಾಗೂ ಇಲ್ಲ. ಸೊ ಈ ರೀತಿ ಇದ್ದಾಗ ನೀವು ಇಷ್ಟಪಡುವಂತಹ ಗಾಜಿನ ಬಳೆಗಳನ್ನು ಒಂದ್ಸಲ ನೀವು ತವಾದ ಮೇಲೆ ಇಡಿ ಅಂತ ಹೇಳಿದರೆ, ತವವನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಡೆದಿರುವಂತಹ ಬಳೆಗಳನ್ನು ಆ ಬಿಸಿ ತವ ಮೇಲೆ ಇಟ್ಟು ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಸೊ ಈ ರೀತಿ ಬಿಡೋದ್ರಿಂದ ಒಡೆದಿರುವಂತಹ ಜಾಗ ಏನಿರುತ್ತೆ, ಜಾಯಿಂಟ್ ಏನಿರುತ್ತೆ, ಅದು ನೀಟಾಗಿ ಅದು ಕೂಡ್ಕೊಳ್ಳುತ್ತೆ. ಬೇಕಿದ್ರೆ ಒಂದ್ಸಲ ಇದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ನಿಮಗೇನೆ ಗೊತ್ತಾಗುತ್ತೆ, ಇದು ಎಷ್ಟು ಬೆನಿಫಿಟ್ ಅಂತ ಹೇಳಿ. ನೆಕ್ಸ್ಟ್ ಇನ್ನು ನೀವು ಒಡೆದಿರುವಂತಹ ಬಳೆಗಳನ್ನು ಬಿಸೋಕೋದು ಬೇಡ. ಈ ರೀತಿಯಾಗಿ ಟ್ರೈ ಮಾಡಿದಾಗ ನಮ್ಮಂಥ ಮಧ್ಯಮ ವರ್ಗದವರಿಗೆ ಈ ಟಿಪ್ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ, ಇದರಿಂದ ಆಗುವಂತಹ ಲಾಭವನ್ನು ಕೂಡ ನೀವು ಕಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.